ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ನಾನು ಅಮ್ಮಂಗೆ ಹೇಳಿದ್ರೆ ನೀವ್ಯಾಕೆ ಅಗ್ ಮಾಡ್ತಿದ್ದೀರಾ? ಭಗವಂತ, ಈ ಮಗುಗೆ ಏನಂತ ಹೇಳಲಿ ನಾನು? ಆ ವಿಷಯನ ಹೇಳಿದ್ರೆ ಈ ಮಗು ತಡ್ಕೊಳತ್ತ? ರಾಘವ್, ಅಮ್ಮ ಬಂದ್ಬಿಡುತ್ತೆ ನೋಡು. ನೀನು ಅಲ್ಲಿ ವರ್ಷ ಇದ್ದಾಳಲ್ಲ, ಅವಳ ರೂಮಿಗೆ ಹೋಗಿ ಆಟಾಡು. ಜಾಣ. ಸರಿ. ಸಾಧನಾ, ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ರಾಘವ್ನಲ್ಲಿ ಕಳಿಸ್ದೆ. ರಾಘವ್ನ ವರ್ಷನ್ ಜೊತೆ ಆಟಾಡಕ್ ಕಳಿಸ್ದೆ. ನೋಡಿ ಸಿದ್ದು, ಸಿದ್ದು ಅಮ್ಮ ಇಲ್ಲಿ ಅಂತ ಕೇಳ್ತಿದ್ದಾನೆ. ಸಿದ್ದು, ಏನ್ ಹೇಳಿ ಸಿದ್ದು? ನಾನು ಅವನನ್ನ ಹೇಗ್ ಸಮಾಧಾನ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಿದ್ದು. ಸಾಧನಾ, ನೀನೇ ಹೀಗತ್ರೆ ಹೇಗೆ ಸಾಧನಾ? ರಾಘವನ ಸಮಾಧಾನ ಮಾಡೋರು ಯಾರು? ಅರ್ಥ ಮಾಡ್ಕೋ. ಆಗ್ತಾ ಇಲ್ಲ ಸಿದ್ದು, ನನ್ ಕೈಲ ಆಗ್ತಾ ಇಲ್ಲ. ಅವ್ನ್ ಬರ್ತಿರೋ ಚಿತ್ರನ ನೋಡಿಸಿದ್ದು. ಇದಪ್ಪ, ಇದಮ್ಮ, ಇದು ನಾನು ಅಂತ ಹೇಳ್ತಿದ್ದಾನೆ. ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದಾನೆ. ದಿನ ಸುಳ್ಳು ಹೇಳೋದಿಕ್ಕಾಗತ್ತ ಸಿದ್ದು? ಆಗಲ್ಲ ಸಿದ್ದು, ಆಗಲ್ಲ. ಹೇಗ್ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅರ್ಥ ಮಾಡಿಸ್ಲೇಬೇಕು ಸಾಧನಾ, ಬೇರೆ ದಾರಿ ಇಲ್ಲ. ನನ್ ಕೈಲ ಆಗ್ತಿಲ್ಲ ಸಿದ್ದು, ನನ್ ಕೈಲ ಆಗಲ್ಲ. ಸಾಧನಾ, ನೀನೇ ಹೀಗ್ ಚಿಕ್ಕ ಮಕ್ಳ ತರ ಹತ್ರ ಹೇಗೆ? ಪರಿಸ್ಥಿತಿನ ಅರ್ಥ ಮಾಡ್ಕೋ. ಹೇಗ್ ಅರ್ಥ ಮಾಡ್ಕೊಳ್ಳೋದು ಸಿದ್ದು? ಎಷ್ಟೇ ಯೋಚನೆ ಮಾಡಿದ್ರು ಆಗ್ತಾ ಇಲ್ಲ. ಮನೇಲಿ ಯಾರು ಏನೇ ಅಂದ್ರು, ಯಾರು ಏನ್ ಚುಚ್ಚು ಮಾತಾಡಿದ್ರು, ಅದನ್ನೆಲ್ಲ ಮರ್ತು ಏನೂ ಹಾಗೆ ಇಲ್ಲ ಅನ್ನೋ ತರ ಇರ್ತಿದ್ಲು ನಮ್ ಶಾಂತಿಮ್ಮ. ಸಿದ್ದು, ನಿಮ್ಗೆ ಅವತ್ತಿನ ದಿನ ನೆನ್ಪಿದ್ಯಾ? ರಾಘವ ಕಳ್ದೋಗಿದ್ದಾಗ ಸುಶಾಂತ್ ಇಡೀ ರಾತ್ರಿ ನಮ್ ಶಾಂತಿಮ್ಮನ ಹೊರಗಡೆ ನಿಲ್ಸಿದ್ದ ಮಳೆಲಿ. ಮತ್ತೆ ಮಾರನೇ ದಿನ ಒಳಗಡೆ ಬಂದ ತಕ್ಷಣ ಇಡೀ ಮನೇನೆ ಅವಳ್ದು ಅಂತ ನಗ್ನಗ್ತ ಕೆಲ್ಸ ಮಾಡ್ತಿದ್ಲು. ಆತರ ಯಾರ ಕೈಲೂ ಇರೋದಿಕ್ ಸಾಧ್ಯ ಇಲ್ಲ ಸಿದ್ದು, ಸಾಧ್ಯ ಇಲ್ಲ. ಸಾಧನಾ, ನನಗ್ ಗೊತ್ತು. ಶಾಂತಿ ಜಾಗನ ತುಂಬಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನನಗ್ ಗೊತ್ತು. ಸಾಧನಾ, ನಿನಗೆ ಎಷ್ಟು ನೋವು ಆಗ್ತಿದ್ಯೋ, ಎಷ್ಟು ಸಂಕಟ ಆಗ್ತಿದ್ಯೋ, ಅದಕ್ಕಿಂತ 2ರಷ್ಟು ಸಂಕಟ ನೋವು ನನಗೂ ಆಗ್ತಾ ಇದೆ. ನೀನು ತೋರಿಸ್ಕೊತಾ ಇದೀಯಾ? ನಾನು ತೋರಿಸ್ಕೊತಾ ಇಲ್ಲ ಅಷ್ಟೇ. ಇದು ಕಣ್ಣೀರ್ ಹಾಕೋ ಸಮಯ ಅಲ್ಲ ಸಾಧನಾ. ಧೈರ್ಯ ತಂದ್ಕೋಬೇಕು. ನಮ್ಮ ಶಾಂತಿಗೇನು ಆಗಿರಲ್ಲ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ ಸಾಧನಾ. ಏನು ಆಗಿರ್ಬಾರ್ದು ಅಂತ ನಾನು ಬಯಸ್ತಾ ಇದ್ದೀನಿ. ಆದ್ರೆ ಆ ದೇವ್ರಿಗೆ ಕಣ್ಣಿಲ್ವ ಸಿದ್ದು? ನಮ್ ಶಾಂತಿಮ ಯಾರ್ಗೇನ್ ಅನ್ಯಾಯ ಮಾಡಿದಾಳೆ ಹೇಳಿ? ಸಾಧನಾ, ಕಣ್ಣು ಒರೆಸ್ಕೋ ಸಾಧನಾ, ಒರೆಸ್ಕೋ. ಸಾಧನಾ, ನೋಡು, ಸಾಕು, ಅಳು ನಿಲ್ಸು, ಸಮಾಧಾನ ಮಾಡು. ಹೋಗು ಮೊದ್ಲು ರಾಘವ್ಗೆ ಸಮಾಧಾನ ಮಾಡು. ಹೋಗೋ ಜೊತೆಗಿರು. ಹೋಗು ಸಾಧನಾ, ಪ್ಲೀಸ್ ಹೋಗು. ಹೋಗು.
ಮಂತ್ರ ಅವರೇ ನಿಂತ್ಕೊಳ್ಳಿ. ಏನು? ನಿಜ ಹೇಳಿ, ನೀನು ಮತ್ತೆ ಭಾವ ಸೇರ್ಕೊಂಡು ಶಾಂತಿ ಸಿಸ್ಟರ್ಗೆ ಏನಾದರೂ ಮಾಡಿದ್ರಾ? ಆಮೇಲೆ ಏನು ಕಿಂಡಲ್ಲ? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಮ್ಮ ಭಾವ ನೋಡಿದ್ರೆ ಓವರ್ ಆಕ್ಟಿಂಗ್ ಮಾಡೋ ಥರ ಕಾಣ್ತಿದೆ. ನಿನ್ನ ನೋಡಿದ್ರೆ ಏನು ಗೊತ್ತೇ ಇಲ್ದರ ಥರ ಇದೆಯಾ? ಏನ್ ಡೌಟ್ ಪಡ್ತಿದ್ಯಾ? ಹೌದು. ಅವರಿಬ್ಬರು ಮಾತಾಡ್ತಿದ್ದ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ? ನಾನ್ ಹಾಗೆ ಸುತ್ತಾಡ್ತಾ ಆ ಕಡೆ ಹೋದೆ. ಸುಶಾಂತ್ ಸರ್ ಒಬ್ರೇ ಇದ್ರು, ಅದಕ್ಕೆ ಮಾತಾಡಿಸ್ದೆ. ಏನ್ ತಪ್ಪೋ? ಓಹೋ, ಇದನ್ನ ನೀನ್ ಹೇಳ್ತಿದ್ಯಾ? ನಾನು ನಂಬಿಡ್ಬೇಕು? ಹಾ, ಯಾಕೋ ನನಗೆ ನಂಬೋ ಥರ ಕಾಣ್ತಾ ಇಲ್ವಲ್ಲ. ಒಂದ್ ವೇಳೆ ಭಾವ ಹಾಗೆಲ್ಲ ಮಾಡಿಲ್ಲ ಅಂದ್ರು ನೀವೇ ಏನಾದ್ರೂ ಮಾಡಿದೀರಾ ಅಂತ ನನಗೆ ಡೌಟ್ ಬರ್ತಾ ಇದೆ. ಸತ್ಯ ಹೇಳಿ, ಶಾಂತಿ ಸಿಸ್ಟರ್ ಬದುಕಿದ್ರೆ ನಿಮ್ಮ ಜೀವನಕ್ಕೆ ಎಲ್ಲಿ ಮುಳ್ಳಾಗ್ಬಿಡುತ್ತೋ ಅಂತ ಅವ್ರಿಗೆ ನೀವೇ ಏನೋ ಮಾಡಿದ್ದೀರಾ ತಾನೆ? ನನಗೆ ಚೆನ್ನಾಗಿ ಗೊತ್ತು, ನೀನೊಬ್ಳು ಮೋಸಗಾರ್ತಿ, ಕೊಲೆ ಮಾಡಕ್ಕೂ ಏಸೋಳಲ್ಲ ಅಂತ ನನಗೆ ಗೊತ್ತು. ಒಂದು ಮದುವೆ ಆಗಿ ಸಂತೋಷವಾಗಿರೋನ್ನೇ ನಿನ್ ಕಡೆ ಎಳ್ಕೊಂಡಿದ್ಯಾ ಅಂದಮೇಲೆ ಕೊಲೆ ಮಾಡಕ್ ಹಿಂದೆ ಮುಂದೆ ನೋಡ್ತೀಯಾ? ಪರವಾಗಿಲ್ವೇ, ತುಂಬಾನೇ ತಿಳ್ಕೊಂಡಿದ್ಯಾ. ಮುಂದೆ ಇನ್ನೂ ಏನಾದ್ರೂ ಇದ್ರೆ ಹೇಳು, ಕೇಳಕ್ ಚೆನ್ನಾಗಿದೆ. ಏನ್ ಹುಡ್ಗಾಟ ಆಡ್ತಿದ್ಯಾ? ನಾನು ಮನ್ಸು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗತ್ತೆ? ಹೋಗಿ ಎಲ್ಲರ ಹತ್ರನೂ ಹೇಳ್ತ್ಯಾ ಸುಶಾಂತ್ಗೂ ಮಂತ್ರಾಗೂ ಸಂಬಂಧ ಇದೆ ಅಂತ? ಸರಿ ನಡಿ, ನಾನು ಬರ್ತೀನಿ. ಎಲ್ರನ್ನೂ ಕರಿ, ಒಂದ್ ಕಡೆ ಸೇರ್ಸು. ನೀನು ಹೇಳು, ನಾನು ಹೇಳ್ತೀನಿ. ಇಲ್ಲ ಇವಳ, ನಾನೇನೋ ಹೇಳಿದ್ರೆ ಇವಳೇನೋ ಹೇಳ್ತಿದ್ದಾಳೆ. ಏನ್ ಮಾಡ್ತಾಳೆ? ಯಾಕ್ ವಿಕಾಸ್, ಏನಾಯ್ತು? ಎಕ್ಸ್ಪ್ರೆಸ್ ಟ್ರೈನ್ ತರ ಒಂದೇ ಸಮ ಡೈಲಾಗ್ ಹೇಳ್ತಿದ್ರಿ, ಇದ್ದಕ್ಕಿದ್ದ ಹಾಗೆ ಗೂಡ್ಸ್ ಟ್ರೈನ್ ತರ ಸೈಲೆಂಟ್ ಆಗ್ಬಿಟ್ರಿ ಯಾಕೆ? ಜೀವನದಲ್ಲಿ ತಪ್ಪು ಮಾಡಬಾರ್ದು. ಹಾಗೊಂದ್ ವೇಳೆ ಮಾಡಿದ್ರು ಬುದ್ಧಿ ಉಪಯೋಗಿಸಿ ತಪ್ಪು ಮಾಡಬೇಕು. ನೀನೊಬ್ಬ ಶತದಡ್ಡ. ಮಂತ್ರ ಯಾಕೆ ಹೋಗ್ತಿದ್ಯಾ? ಗಂಟ್ಲು ನೋವು ಬರುತ್ತೆ. ಮೊದ್ಲು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ, ಆಮೇಲೆ ಬೇಕಾದ್ರೆ ಕಿರ್ಚು. ನೀನ್ ಬೇಕಿದ್ರೆ ನನ್ನ ಸುಶಾಂತ್ ಸಂಬಂಧದ ಬಗ್ಗೆ ಎಲ್ಲರ ಹತ್ರ ಹೇಳು, ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ನನಗೂ ಒಂದು ಡೌಟ್ ಇದೆ. ಏನ್ ಡೌಟು? ನನ್ನ ಸುಶಾಂತ್ ಮಧ್ಯ ಸಂಬಂಧ ಇದೆ ಅಂತ ಹೇಳಿದ್ಯಲ್ಲ, ನಿನ್ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಅಲ್ಲ, ಇನ್ನೊಬ್ಬ